ಮೇಷರಾಶಿಯವರಿಗೆ ವೀಕ್ಷಕರೇ ಬಹುಮುಖ್ಯವಾಗಿರತಕ್ಕಂತ ವಿಡಿಯೋ. ಬಹಳ ದಿನಗಳಿಂದ ಈ ಮೇಷರಾಶಿಯವರು ಯಾವ ಕ್ಷೇತ್ರದಲ್ಲಿ ಒಂದು ಉದ್ಯೋಗವನ್ನ ಪ್ರಯತ್ನ ಪಟ್ಟರೆ ಚೆನ್ನಾಗಾಗುತ್ತೆ, ಮೇಷರಾಶಿ ಮೇಷ ಲಗ್ನದವರಿಗೆ ಏನು ಒಂದು ಶುಭಕಾರಕವಾಗಿರತಕ್ಕಂತ ಕೆಲಸಗಳು ಸಿಗುತ್ತೆ, ಕೆಲಸದ ವಿಚಾರದಲ್ಲಿ ಮನುಷ್ಯನಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಇವತ್ತು ಸ್ತ್ರೀಯರು ಕೂಡ ಯಾವುದೇ ಒಂದು ವಿಚಾರದಲ್ಲಿ ಕಡಿಮೆ ಇಲ್ಲ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪುರುಷರಿಗೂ ಸಹ ಒಂದು ಸ್ಪರ್ಧೆಯನ್ನ ನೀಡತಕ್ಕಂತಹ ಸಾಮರ್ಥ್ಯವುಳ್ಳವರು ಸ್ತ್ರೀಯರು ಕೂಡ ಆಗಿದ್ದಾರೆ. ಹಾಗಾಗಿ ಮೇಷರಾಶಿ ಮೇಷ ಲಗ್ನದವರಿಗೆ ಏನು ಒಂದು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಅವರಿಗೆ ಅರಸಿ ಬರುತ್ತೆ, ಜೊತೆಗೆ ಇವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂತ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಹಾಗಾಗಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಬಹಳಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಾ. ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೇಷರಾಶಿಯವರು ಅಂದ ತಕ್ಷಣ ನಾನು ಮೊದಲಿನ ವಿಡಿಯೋಗಳಲ್ಲೂ ತಿಳಿಸಿದ್ದೀನಿ, ಬಹಳಷ್ಟು ಹಠವಾದಿಗಳು, ಛಲವಾದಿಗಳು, ಧೈರ್ಯಶಾಲಿಗಳು. ಎಂತಹ ಒಂದು ಆಹ್ವಾನ ಇದ್ರೂ ಕೂಡ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ, ಜೊತೆಗೆ ಅದನ್ನ ಧೈರ್ಯದಿಂದ ಮುನ್ನುಗ್ಗಿಸುವಂತಹ ಒಂದು ಛಲ ಇರುವಂತದ್ದು ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಧೈರ್ಯಶಾಲಿಗಳು, ಕೋಪಿಷ್ಠರು. ನಿಮ್ ಮೈನಸ್ ಪಾಯಿಂಟ್ ಅಂದ್ರೆ ನಿಮ್ ಕೋಪ. ಯಾಕಂತಂದ್ರೆ ನೀವು ಬೇಗ ಕೋಪಕ್ಕೆ ಒಳಗಾಗ್ಬಿಡ್ತೀರಿ, ಸಡನ್ ಆಗಿ ಆತುರದಿಂದ ನೀವು ಕೋಪಕ್ಕೆ ಒಳಗಾಗ್ತೀರಿ. ಅದರಿಂದ ಎಷ್ಟೋ ಸಲ ಎಡವಟ್ ಮಾಡ್ಕೊಂಡಿರುವಂತ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ನಿಮ್ಮ ಮೈನಸ್ ಪಾಯಿಂಟ್ ಏನಿದೆಯಲ್ಲ ಕೋಪ, ಅದನ್ನ ಕೋಪವನ್ನ ಕಡಿಮೆ ಮಾಡ್ಕೊಂಡ್ರೆ ಅದ್ಭುತವಾಗಿರತಕ್ಕಂತ ಫಲಗಳು ಸಿಗುತ್ತೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದ ಜಯಗಳು ಸಿಗುತ್ತೆ. ಹಾಗಾಗಿ ಆತುರದ ನಿರ್ಣಯ, ಕೋಪಕ್ಕೊಳಗಾಗಬಾರ್ದು. ನಿಮ್ಮ ಹತ್ರ ಪ್ಲಸ್ ಪಾಯಿಂಟ್ ಇದೆ ನೋಡಿ. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು, ಜೊತೆಗೆ ಕಠಿಣವಾಗಿರತಕ್ಕಂತ ಕೆಲಸ ಅಂದ್ರೆ ನೀವು ತುಂಬಾ ಇಷ್ಟಪಡ್ತೀರಿ. ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ತಕ್ಕಂತಹ ವ್ಯಕ್ತಿತ್ವ ನಿಮ್ದಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮೇಷರಾಶಿ ಮೇಷ ಲಗ್ನದವರಿಗೆ ಈ ಒಂದು ನೋಡಿ, ವಿಶೇಷವಾಗಿ ನಿಮ್ಮ ದಿಕ್ಕು ದಕ್ಷಿಣ ದಿಕ್ಕು ಶುಭ ದಿಕ್ಕು ಅಂತ ಹೇಳ್ಬೋದು. ದಕ್ಷಿಣ ದಿಕ್ಕು ತುಂಬಾ ಶುಭಕರವಾಗಿರ್ತಕ್ಕಂಥ ದಿಕ್ಕು. ಜೊತೆಗೆ ಭಾನುವಾರ, ಮಂಗಳವಾರ ಅದೃಷ್ಟದ ದಿನ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಮಂಗಳವಾರ ಒಳ್ಳೆಯ ಒಂದು ಫಲ ಕೊಡ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಲಕ್ಕಿ ನಂಬರ್ ಅಂತಂದ್ರೆ 6 ಮತ್ತು 9. ಅದರಲ್ಲಿ 9 ಬಹಳ ಅನುಕೂಲಕರವಾಗಿರತಕ್ಕಂತಹ ನಂಬರ್ ನಿಮಗೆ ಅಂತ ಹೇಳ್ಬೋದು. ಇನ್ನು ನೀವು ಈ ಶುಭ ವರ್ಣಗಳು, ಕಲರ್, ನಿಮಗೆ ಶುಭವಾಗಿರುವಂತ ಕಲರ್ ಯಾವುದು ಅಂತಂದ್ರೆ ಕೆಂಪು, ಹಳದಿ, ತಾಮ್ರ ಹಾಗೂ ಈ ಗೋಲ್ಡನ್ ಕಲರ್, ಬಂಗಾರದ ಕಲರ್ ಏನಿರುತ್ತಲ್ಲ, ಆ ಬಣ್ಣದಲ್ಲಿರ್ತಕ್ಕಂತಹ ಬಟ್ಟೆಗಳಾಗ್ಲಿ, ಆಭರಣಗಳಾಗ್ಲಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಶುಭವಾಗಿರ್ತಕ್ಕಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ನೀವು ಈ ರುದ್ರಾಕ್ಷಿ ವಿಚಾರಕ್ಕೆ ಬಂದಾಗ, ಈ ತ್ರಿಮುಖ ರುದ್ರಾಕ್ಷಿಯನ್ನ ಬಿಟ್ಟು, 3 ಮುಖದ ರುದ್ರಾಕ್ಷಿಯನ್ನ ಬಿಟ್ಟು ಬೇರೆ ಯಾವುದನ್ನಾದ್ರೂ ಧಾರಣೆ ಮಾಡ್ಕೊಂಡ್ರು ಕೂಡ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಉದ್ಯೋಗ ಕ್ಷೇತ್ರ ಅಂತ ಬಂದಾಗ, ಈ ಸೇನೆಯಲ್ಲಿ, ಡಿಫೆನ್ಸ್, ಪೊಲೀಸ್ ಇಲಾಖೆ, ಸೇನೆಯಲ್ಲಿ, ಮಿಲಿಟರಿಯಲ್ಲಿ, ಅದು ವಾಯುಸೇನೆ, ಭೂಸೇನೆ, ಜಲಸೇನೆ, ಯಾವುದೇ ಇರ್ಬೋದು, ಸೇನೆಯಲ್ಲಿ ಬಹಳಷ್ಟು ಒಳ್ಳೆ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಒಳ್ಳೆ ಫಲ ಇದೆ. ಜೊತೆಗೆ ಈ ಡಾಕ್ಟರ್ಸ್ ವೃತ್ತಿ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಅದು ಡಾಕ್ಟರ್ ಆಗಿರ್ಬೋದು. ಜೊತೆಗೆ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಈ ಮೆಡಿಕಲ್ ಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಕ್ಷೇತ್ರಕ್ಕೆ ನಿಮಗೆ ತುಂಬಾ ಒಳ್ಳೆ ಫಲ ಇದೆ. ಇನ್ನು ಪೊಲೀಸ್ ವಿಭಾಗ, ಆಗ್ಲೇ ಹೇಳಿದಾಗೆ ಪೊಲೀಸ್ ವಿಭಾಗ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಔಷಧಿ ಅಂಗಡಿಗಳನ್ನ ನಡೆಸ್ತಕ್ಕಂಥದ್ದು, ಅದಕ್ಕೆ ಆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ನಿಮಗೆ ಅದು ಬರುತ್ತೆ. ಇನ್ನು ನೀವು ವಕೀಲರಾಗ್ಬೋದು, ಅಥವಾ ನ್ಯಾಯವಾದಿಗಳು, ಜಡ್ಜ್ ಆಗ್ಬೋದು, ವಕೀಲರಾಗ್ಬೋದು, ನ್ಯಾಯ ಕೊಡಿಸುವಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಧುರೀಣರಾಗ್ಬೋದು. ಯಾವುದೋ ಒಂದು ಸಮಸ್ಯೆ ಇದ್ರೆ ನಿಮ್ಮ ಹತ್ರನೇ ಬಂದು ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಸಂದರ್ಭ ಇರ್ಬೋದು. ಹಾಗಾಗಿ ನ್ಯಾಯವಂತರು, ನೀವು ಬೇರೆಯವರಿಗೆ ನ್ಯಾಯ ಕೊಡ್ತಾ ಇದ್ದೀರಿ ಅಂತಂದ್ರೆ ಅದು ತುಂಬಾ ತೂಕಬದ್ಧವಾಗಿ ನ್ಯಾಯ ಕೊಡ್ತೀರಿ. ನ್ಯಾಯ ಸಮ್ಮತವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ರಲ್ಲಿ ಮೇಷರಾಶಿಯವರು ನಿಶ್ಚಿಂಬರಾಗಿರೋದ್ರಿಂದ ಈ ನ್ಯಾಯವಾದಿಗಳು ಅಥವಾ ವಕೀಲರು ಅಥವಾ ಕಾನೂನಿಗೆ ಸಂಬಂಧಿಸಿರ್ತಕ್ಕಂತಹ
ಕ್ಷೇತ್ರಕ್ಕೆ ಬಹಳ ಒಳ್ಳೆ ಅವಕಾಶಗಳು ನಿಮ್ಗೆ ಕಂಡು ಬರುತ್ತೆ. ಕ್ರೀಡಾ ಕ್ಷೇತ್ರ, ಯಾಕಂದ್ರೆ ಸ್ಪಿರಿಟ್ ಇದೆ ನಿಮ್ಮ ಹತ್ರ, ಬಹಳ ಸ್ಪೋರ್ಟ್ಸಿವ್ ಆಗಿರ್ತಕ್ಕಂತ ಮೈಂಡ್ ಸೆಟ್. ಯಾವುದೇ ಒಂದು ಕಾನ್ಸೆಪ್ಟ್ ನೀವು ವಿಷಯ ತೆಗೆದುಕೊಂಡ್ರು ಕೂಡ ಅದನ್ನ ಬಹಳ ಸ್ಪೋರ್ಟಿವ್ ಆಗಿ ತಗೋತೀರಿ. ಹಾಗಾಗಿ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಸಾಧನೆಯನ್ನ ಮಾಡ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಹಾಗೂ ಈ ವಿದ್ಯುತ್ತಿಗೆ ಸಂಬಂಧಿಸಿರ್ತಕ್ಕಂತಹ ಉಪಕರಣ ಮಾರುವಂತದ್ರಿಂದ ಹಿಡಿದು ತಯಾರು ಮಾಡಿಕೊಳ್ಳೋದ್ರವರೆಗೆ, ಸರಬರಾಜು ಮಾಡ್ತಕ್ಕಂಥದ್ರವರೆಗೆ ನಿಮಗೆ ಅದರಲ್ಲೂ ಕೂಡ ಒಳ್ಳೆಯ ಅವಕಾಶಗಳು ಮೇಷ ಲಗ್ನದವರಿಗೆ ಕಂಡು ಬರತಕ್ಕಂಥದ್ದು. ಜೊತೆಗೆ ಈ ಕ್ಷೇತ್ರದಲ್ಲಿ ಬಹಳ ಯಶಸ್ಸು ಅನ್ನುವಂಥದ್ದು ಜಾಸ್ತಿ ಸಿಗುತ್ತೆ. ಇದನ್ನ ಹೊರತುಪಡಿಸಿ ನೀವು ಬೇರೆ ಕೆಲಸ ಮಾಡಕ್ಕಾಗಲ್ವಾ ಅನ್ನುವಂಥದ್ದು ತಲೆಯಲ್ಲಿ ಇಟ್ಕೋಬೇಡಿ. ಖಂಡಿತವಾಗ್ಲೂ ಮಾಡಬಹುದು. ನಿಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡಬಹುದು. ಜೊತೆಗೆ ಇದನ್ನು ಹೊರತುಪಡಿಸಿ ಅನೇಕ ಕ್ಷೇತ್ರಗಳಲ್ಲಿ ಮೇಷ ಲಗ್ನದವರಿಗೆ ಒಂದು ಒಳ್ಳೆ ಫಲಗಳನ್ನುವಂಥದ್ದು ಸಿಗುತ್ತೆ. ಯಾಕಂತಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ. ಒಮ್ಮೊಮ್ಮೆ ರಿಸ್ಕ್ ತೆಗೆದುಕೊಂಡು ಅದ್ಭುತವಾದಂತ ಸಾಧನೆಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಈ ಒಂದು ರಾಶಿಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಮೇಷರಾಶಿಯವರು ವಿಶೇಷವಾಗಿ ಮೇಷ ಲಗ್ನದವರು ಆಂಜನೇಯ ಸ್ವಾಮಿ ಮತ್ತು ಮಹಾಶಿವನನ್ನ ಆರಾಧನೆ ಮಾಡಬೇಕಾಗತ್ತೆ, ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮಗೆ ಆರಾಧ್ಯ ದೈವ ಇದೆ. ಹಾಗಾಗಿ ವಿಶೇಷವಾಗಿ ಆಂಜನೇಯ ಸ್ವಾಮಿಗಂತೂ ನೀವು ಮರಿಲೇಬಾರದು. ಹಾಗಾಗಿ ಧೂಪ, ದೀಪ, ನೈವೇದ್ಯ, ದೇವಸ್ಥಾನಕ್ಕೆ ಹೋಗುವಂತದ್ದು, ದರ್ಶನ ತೆಗೆದುಕೊಳ್ಳುವಂತದ್ದು, ನಿಮ್ಮ ಕೈಲಾಗಿರುವಂತ ಸೇವೆಯನ್ನ ಮಾಡ್ತಕ್ಕಂಥದ್ದನ್ನ ನಿರಂತರವಾಗಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ದೈವ ಕೃಪೆ ತುಂಬಾ ಚೆನ್ನಾಗಿ ನಿಮ್ಮ ಮೇಲೆ ಬೀಳತಕ್ಕಂಥದ್ದು. ಆದ್ರೆ ನಿಮಗೆ ಒಳ್ಳೆ ಅನುಕೂಲತೆಗಳಂತೂ ಇರುತ್ತೆ. ಆದ್ರೆ ಸ್ವಲ್ಪ ಕೋಪವನ್ನ, ಸ್ವಲ್ಪ ಹಠವನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ತಂದೆ ತಾಯಿಗಳ ಮಾರ್ಗದರ್ಶನ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದನ್ನ ನೀವು ತಿರಸ್ಕಾರ ಮಾಡತಕ್ಕಂತಹ ಪ್ರಯತ್ನಗಳನ್ನ ಯಾವುದೋ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ತಾಳ್ಮೆಯಿಂದ ನೀವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಬಹಳಷ್ಟು ಯಶಸ್ವಿ ವ್ಯಕ್ತಿಗಳು, ಈ ಒಂದು ರಾಶಿ ಲಗ್ನದಲ್ಲಿ ಇರ್ತಕ್ಕಂಥವ್ರು ಬಹಳ ಯಶಸ್ವಿ ವ್ಯಕ್ತಿಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಒಳ್ಳೆ ಫಲ ಅಂತೂ ಸಿಗ್ಲಿ. ಜೊತೆಗೆ ಒಂದು ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ವಿಡಿಯೋನು ಇದೆ, ನೀವು ನೋಡ್ಕೊಂಡು ಬರ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಂದು ಮುಖ್ಯವಾದ ಜಾತಕಕ್ಕೆ ಸಂಬಂಧಪಟ್ಟಿರುವಂತ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ.